ಇವತ್ತಿನ ಬಂದ್ ಬಗ್ಗೆ, ಇವತ್ತಿನ ನೇಷನ್ ವೈಡ್ ಬಂದ್ ಬಗ್ಗೆನಾ? ನೋಡಿ, ಇವತ್ತು ನಮ್ಮ ರಾಷ್ಟ್ರೀಯ ಸಂಘ ನಮ್ಮ ಇ ಫಾರ್ಮಸಿ ಏನು ಡ್ರಾಫ್ಟ್ ರೂಲ್ಸ್ ಇದೆ, ಕೇಂದ್ರ ಸರ್ಕಾರ 2018ನಲ್ಲಿ ಡ್ರಾಫ್ಟ್ ರೂಲ್ಸ್ ಮಾಡಿದ್ರು, ಅದು ವಿಡ್ರಾ ಮಾಡಬೇಕು. ಡೀಪ್ ಡಿಸ್ಕೌಂಟಿಂಗ್ ಬಗ್ಗೆ ಗಮನ ಹರಿಸಬೇಕು. ಇದನ್ನೆಲ್ಲ ನಿಮ್ಮ ಹೋಮ್ ಡೆಲಿವರಿ ಒಂದು ಗೆಜೆಟ್ ನೋಟಿಫಿಕೇಷನ್ ವಾಪಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನೇಷನ್ ವೈಡ್ ಬಂದ್ಗೆ ಕಾಲ್ ಮಾಡಿತ್ತು. ಹಿಂದೆನೂ ಸಹ ಈ ರಾಷ್ಟ್ರೀಯ ಸಂಘ ಬಂದ್ ಕಾಲ್ ಮಾಡಿದಾಗ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬಂದ್ಗೆ ನಾವು ಕರೆ ಕೊಟ್ಟಿದ್ವಿ. ಆ ಒಂದು ಬಂದ್ರಿಂದ ನಮಗೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆದವು. ಸರ್ಕಾರದ ಸ್ಪಂದನೆ ನಮಗೆ ಸಿಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗಿ ಔಷಧಿ ಸಕಾಲಕ್ಕೆ ಸಿಗದೆ ಸಾವು ನೋವುಗಳಿಗೆ ಸಂಬಂಧಿಸಿದ ನಾವು ಕಣ್ಣಾರೆ ಕಂಡಿದ್ದೇವೆ. ಈ ಸಾರಿ ನಾವು ಈ ಒಂದು ಬಂದ್ ಕರೆ ಕೊಟ್ಟ ಮೇಲೆ ನಾವು ಒಂದು ನಮ್ಮ ಸದೃಢ ಸಂಘಗಳ ಜಿಲ್ಲಾ ಸಂಘಗಳ ಒಂದು ಮೀಟಿಂಗ್ ಮಾಡಿ ಈ ಒಂದು ಬಂದಿಂದ ಯಾವುದು ಪ್ರಯೋಜನ ಆಗಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಈ ಹೋರಾಟಕ್ಕೆ ಬಂದೇ ಅದು ಲಾಸ್ಟ್ ಆಪ್ಷನ್ ಇಟ್ಕೋಬೇಕು. ಈ ಬಂದ್ ಮಾಡೋದೇ ಒಂದು ಮುಖ್ಯ ಅಲ್ಲ. ಹೋರಾಟಗಳು ಇನ್ನೂ ಹಲವಾರು ಹೋರಾಟಗಳಿದೆ. ಈ ಬಂದ್ಗೆ ನಾವು ಸಪೋರ್ಟ್ ಮಾಡೋದು ಬೇಡ. ನಾವು ಏನಾದರೂ ನೈತಿಕ ಬೆಂಬಲ ಮಾತ್ರ ಕೊಡು. ನಾವು ಒಂದು ಕಪ್ಪು ಪಟ್ಟಿ ತರಿಸಿ ನೈತಿಕ ಬೆಂಬಲ ಕೊಡೋದು. ಎಲ್ಲ ಔಷಧ ವ್ಯಾಪಾರಿಗಳು ಎಂದಿನಂತೆ ಸಾರ್ವಜನಿಕರ ಒಂದು ಆರೋಗ್ಯದ ಒಂದು ರಕ್ಷಣೆ ಮಾಡ್ತಾ ಅವರಿಗೆ ಒಂದು ಜೀವರಕ್ಷಕ ಔಷಧಗಳನ್ನು ಸಕಾಲಕ್ಕೆ ಸರಬರಾಜು ಮಾಡುವಂಥ ಕೆಲಸದಲ್ಲಿ ನಿರತರಾಗಬೇಕು ಅಂತ ಡಿಸಿಷನ್ ತೊಗೊಂಡ್ವಿ. ಹಾಗೂ ನಮ್ಮ ಸರ್ಕಾರದ ಸಚಿವಾಲಯ ಹಾಗೂ ಇಲಾಖೆ ರಿಕ್ವೆಸ್ಟ್ ಮಾಡ್ಕೊತು ಸಾರ್ವಜನಿಕರು ಎಲ್ಲೂ ಔಷಧಿಗಳು ಕೊರತೆ ಆಗಬಾರ್ದು ಅಂಥೇಳಿ ನಮ್ಮ ಡೈರೆಕ್ಷನ್ಸ್ ಕೊಡ್ತು. ಅವರ ಮನವಿಗೆ ಹೋಗಿಕೊಟ್ಟು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ನಾವು ಓನ್ಲಿ ನಮ್ಮ ನೇಷನ್ ವೈಡ್ ಬಂದ್ಗೆ ನೈತಿಕ ಬೆಂಬಲ ಅಂದರೆ ಕಪ್ಪು ಪಟ್ಟಿ ತರಿಸುವ ಮುಖಾಂತರ ನಾವು ಬೆಂಬಲ ಸೂಚಿಸಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಸ್ತಾ ಇದ್ದೀವಿ. ಯಾವುದು ಆತಂಕ ಬೇಡ. ಕರ್ನಾಟಕ ಬೆಂಗಳೂರು ಸೇರಿದರೆ ಕರ್ನಾಟಕದಾದ್ಯಂತ 90% ಹೆಚ್ಚು ಅಂಗಡಿಗಳು ಇವತ್ತು ಓಪನ್ ಆಗಿ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ.